ಯಾವ ಕಾನೂನು ಯಾವಾಗ, ಯಾರ ಕಾಲದಲ್ಲಿ, ಯಾರಿಂದ ಹೇಗೆ ಅಂತ್ಯವಾಗಬೇಕೋ ಅವರಿಂದಲೇ ಆಗಿಯೇ ಆಗುತ್ತದೆ. ಯಾವ ಕಾನೂನು ಯಾರ ಸೂಚನೆಯಂತೆ ರೂಪಿತಗೊಂಡಿದೆಯೋ ಅವರಿಂದಲೇ ಅಂತ್ಯವಾಗುತ್ತದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಇಂದು ವಿರೋಧಿಸುವವರು ನಾಳೆ ಹೊಗಳುತ್ತಾರೆ, ಮತ್ತೆ ತೆಗಳುತ್ತಾರೆ. ಕಾಲಚಕ್ರದೊಂದಿಗೆ ಅಭಿಪ್ರಾಯಗಳು ಬದಲಾಗುತ್ತಲೇ ಇರುತ್ತವೆ. ಎತ್ತ ಎಸೆಯಬೇಕೋ ಅತ್ತ ಚೆಂಡನ್ನು ಎಸೆದಿದ್ದೇವೆ. ದಶದಿಕ್ಕುಗಳಿಂದ ಧಾವಿಸಿ ಬರುವ ದಶಲಕ್ಷ ಪ್ರಶ್ನೆಗಳಿಗೆ ನಮ್ಮಿಂದ ಮೌನವೇ ಉತ್ತರ. ಉಪಕಾರವನ್ನು ಮರೆತು ಕೃತಜ್ಞತೆಯನ್ನೇ ಉಣಬಡಿಸುವ ಸಮಾಜದ ಕೃತಜ್ಞತೆಗಳಿಗಾಗಿ ನಾವು ಕಾದು ಕುಳಿತಿಲ್ಲ. 500 ವರ್ಷಗಳ ಕಾಯುವಿಕೆಯ ಬಳಿಕದ ಅಯೋಧ್ಯೆಯ ಶ್ರೀರಾಮಮಂದಿರದ ನಿರ್ಮಾಣ ಮಾಡಿದ್ದಕ್ಕೆ ಅಯೋಧ್ಯೆಯ ಜನತೆಯಿಂದ ಪ್ರತಿಫಲವಾಗಿ ಪಡೆದದ್ದು ಸೋಲಿನ ಬಗಣಿಗೂಟ. ಪರಿಹಾರವಿಲ್ಲದ ಸಮಸ್ಯೆಗಳಿಗೆ ಪರಿಹಾರ ನಾವಿರುವವರೆಗೆ ನಮ್ಮದೇ ರೀತಿಯಲ್ಲಿ. ನಾವಾಳಿದ ಬಳಿಕ ನಮ್ಮಿಂದ ನಿಮಗೆ ಸಮಸ್ಯೆಯೇ ಇಲ್ಲ. ಅರ್ಥವಾಗದೆ ವಿರೋಧಿಸುವವರಿಗೆ ವಿರೋಧಿಸಲು ಕಾರಣಗಳು 10 ಹಲವು. ಅರ್ಥವಾದವರ ಸಮರ್ಥನೆಗೆ ಕಾರಣಗಳು 100. ಅರ್ಥವಾಗದವರಿಗೆ ಅರ್ಥ ಮಾಡಿಸುವ ಕೆಲಸ ನಮ್ಮದಲ್ಲ. ಗಾದೆ ಮಾತುಗಳು ಎಂದಿಗೂ ಸುಳ್ಳಾಗಲಾರದು. ವೇಟ್ ಅಂಡ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ನೋಟ್ ದೀಸ್ ವರ್ಡ್ಸ್. ನೋಟ್ ದಿಸ್ ಡೇಟ್, 31 January 2026. ಮೋದಿಜಿ ಮಾಸ್ಟರ್ ಸ್ಟ್ರೋಕ್ ಏನು ಅಂತ ಇಲ್ಲಿ ಎಷ್ಟೋ ಜನಗಳಿಗೆ ಅರ್ಥವೇ ಆಗಿಲ್ಲ. ಈಗ ಅವರ ಉದ್ದೇಶ ಕೋರ್ಟ್ ಹೇಳಲಿ ಎಂದಿತ್ತು. ಇನ್ನು ಮುಂದೆ ನಡೆಯುವುದೇ ಬೇರೆ. ಶಂಖದಿಂದ ಬಿದ್ದ ಮೇಲೆ ತೀರ್ಥವಲ್ಲವೇ? ಅಹಿಂದ ಬೆಂಬಲಿಸುವ ಕಾಂಗ್ರೆಸ್ ಇದರ ಬಗ್ಗೆ ಮಾತನ್ನೇ ಆಡುವುದಿಲ್ಲ. ಆದರೆ ಮೌನವಾಗಿ ಆದೇಶವನ್ನು ನಿರೀಕ್ಷಿಸಿದಂತೆಯೇ ಕೋರ್ಟ್ನಿಂದ ಪಡೆದು ಯಾವುದೇ ಹಿಂಸೆ ಗಲಾಟೆ ಇಲ್ಲದೆ ಅನುಷ್ಠಾನಗೊಳಿಸಲಾಗುವುದು. ಅರ್ಥವಾಯಿತಾ?